ಯಾಕಂದ್ರ ಶಕ್ತಿ ಅಂತಕ್ಕಂಥದ್ದು ಬೆಳೆಸಿದ್ರು ಶಕ್ತಿ ಎಲ್ಲಿ ಹುಟ್ಟು ಬಂದ ಹೇಳಿದ್ರು ಅವರು ಏನಂತ ಏನ್ ಹೇಳ್ತಾರಂದ್ರ ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ನೀರ ನಿರಂಕಾರ ಶೂನ್ಯವಾದ ಓಂ ಅಂತಕ್ಕಂಥ ಶಬ್ದ ಇತ್ತು. ಆ ಓಂ ಅಂತಕ್ಕಂಥ ಶಬ್ದದವರೆಗೆ ಶಕ್ತಿ ಹುಟ್ಟು ಬಂದು ಅಂತ ಹೇಳಾರ್ತಾವೆಲ್ಲ ಕೇಳಿ ಹ್ಯಾಂಗ್ರಿ ಮಗನ ಮುತ್ತೆ ಬರಬರದ್ರಿ ಹೇಳಿದ್ರು ಮಾಸ್ತರು ಹ್ಯಾಂಗ್ರಿ ಸರ್ ಯಾಕಂದ್ರೆ ನಾ ಈಗ ಗಾವರಿಯಾಗಿಲ್ಲ ನೀವು ಹೇಳೋದು ನೋಡಿ ಇಲ್ಲ ಅವ್ರ ಮತ್ತ ಅವ್ರ ಪಾರ್ಟಿ ಅವ್ರು ಹೇಳವ್ರಿ ಯಾಕೆ ಹಿಂಗ್ ಹೇಳೋದು ತಪ್ಪಿದ್ರು ಅವ್ರಿ ಎತ್ತಿ ಹೇಳವ್ರಲ್ಲ ಸರ್ ನಿಮಗೊಂದು ಮಾತು ತಲೆಗಿಟ್ಬಾರು ತಲೆಗ ಇಟ್ಕೋಬೇಡ್ರಿ ಒಳಗೆ ಇಟ್ಕೋರಿ ಒಳಗ ಅಂಧಕಾರ ದುಂಧಕಾರ ನೀರ ನಿರಂಕಾರ ಓಂಕಾರದೊಳಗೆ ಓಂ ಅಂತಕ್ಕಂಥ ಶಬ್ದ ಸದಾಕಾಲ ನುಡಿತಿದ್ದ ಸದಾಕಾಲ ಅವಾಗ ನಿರಂಜನ ನಿರಾಕಾರ ಪರಬ್ರಹ್ಮ ಸದಾಕಾಲ ಇದ್ದಾಗ ಓಂ ಅಂತಕ್ಕಂಥ ಶಬ್ದದಿಂದ ಹುಟ್ಟು ಬಂದವ ಸ್ವಯಂ ಬ್ರಹ್ಮನ ನಪ್ಪರಡಲ್ಲಿ ಶಿವಾನಂತಕ್ಕಂಥ ಮಾತವರು ಎಲ್ಲಿ ಪಂಚಶೂನ್ಯಗಳ ಪಂಚಶೂನ್ಯ ಯಾವುವು ಆದಿ ಶೂನ್ಯ ಉನರ್ವ ಶೂನ್ಯ ಮಧ್ಯ ಶೂನ್ಯ ಚತುರ್ಥ ಶೂನ್ಯ ಪಂಚಮ ಶೂನ್ಯವಾಗ ಸದಾ ಕಾಲ ಆದಿನಾಥನ ವಾಸ ಐತಿ ಆದಿನಾಥನ ವಾಸ ನಮಗೊಂದು ಮಾತು ಕೇಳೋಣ ಒಂದು ಮಾತ ಏನತ್ತ ನಮ್ಮ ಅವಾಗ ಆದಿಶಕ್ತಿ ಅಂದಾರ ನಿಮ್ಮ ಅಪ್ಪಗ ಆದಿಶಕ್ತಿ ಅಂತಾರ ಏನು ಕೇಳ್ತಾರ ನೋಡಿ ತಲೆ ವರ್ಷ ನೋಡ್ದಲ್ಲ ಅವಾಗ ನಾವು ಅವ ಅನ್ಬೇಕು ಅವಾಗ ಆದಿಶಕ್ತಿ ಅಂದ್ರೆ ಅಪ್ಪಗೆ ಹೆಂಗ ಆದಿಶಕ್ತಿ ಅಂತಾರ್ರಿ ಯಾನ್ರಿ ಮಾಸ್ತರ್ ಅವ್ರು ಏನಿದು ಹೆಂಗ್ ವಿಚಾರ ನನಗ್ ಗಾಬರಿ ಆಗತ್ತಿನ ಹಿಂಗ್ ಮಾತಾಡ್ ನೋಡಿ ಹೊತ್ಸಾಗಿದಾನ ಹೊತ್ಸ ಬಂಡ್ರಿ ಯಾರು ಕೊಟ್ಟಾರ ಇವ್ರಿಗೆ ಅವಾಗ ಶಕ್ತಿ ಅನ್ಬೇಕು ಅಪ್ಪಗ ಶಿವನೇ ಅನ್ಬೇಕಾಗ್ಯದ ಅಪ್ಪ ಅಪ್ಪನೇ ಅವನೇ ನನಗೊಂದು ಮಾತು ಏನು ಕೇಳ್ರಿ ಆದಿ ಪರಮಾತ್ಮ ಆದಿ ದೇವರತ್ತ ಎಲ್ಲ ಅಂದಾರಿರತ್ತ ನೀವು ಕೇಳ್ರಿ ನೋಡಿ ಪಂಚಶೂನ್ಯದೊಳಗೇನೆ ಆದಿನಾಥ್ ಅಂತಕ್ಕಂಥ ಸದಾಕಾಲ ವಾಸ ಇದ್ದಂತಕ್ಕಂಥದ್ದು ನೀವು ಕೇಳಿರ್ತಕ್ಕಂಥ ಮಾತೈತಿ ಮುಂದ 5ನೇ ತಾರಜುಗನಾದ ಸೃಷ್ಟಿ ನಿರ್ಮಾಣದ ಕಾಲಕ್ಕೆ ಭಗವಂತನ ಬಲಭುಜದಿಂದ ಬ್ರಹ್ಮ ಹುಟ್ಟಾಣ ಎಡಭುಜದಿಂದ ವಿಷ್ಣು ಹುಟ್ಟಾಣ ಪವಿತ್ರವಾಗಿರ್ತಕ್ಕಂಥ ಕಾತ್ರಾಳ ಗ್ರಾಮದಲ್ಲಿ ಏನೈತ್ರಿಪ್ಪ ಆದಿಶಕ್ತಿ ಜಗನ್ನ ಮಾತೆ ಅನಿಸಿಕೊಂಡಿರ್ತಕ್ಕಂಥ ಎಲ್ಲಮ್ಮ ತಾಯಿಯ ಜಾತ್ರೆಯ ನಿಮಿತ್ತವಾಗಿ ಹಾಗೆ ಬೆಳ್ಳಿನ ಪದ್ಯಗಳನ್ನ ಕೇಳಲಿಕ್ಕೆ ಆಗಮಿಸಿರ್ತಕ್ಕಂಥ ಹೌದು ಗಿನಿ ಬರಬರದನ ಗಿನಿ ಎಲ್ಲ ನನ್ನ ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಗಣ ವಿದ್ವಾಂಸರಿಗೆ ತಾಯಿ ತಂಗಿ ಬೆಳಬೇಕ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಹೌದು ಒಟ್ಟಾರೆಯಾಗಿ ಎಲ್ಲಾ ಧರ್ಮದ ಎಲ್ಲ ಅಭಿಮಾನಿಗಳಿಗೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳಿಗೆ ಮತ್ತು ಹಾಗೆ ಹೀಗೆ ಎನ್ನುತ್ತಾ ಮತ್ತೊಮ್ಮೆ ಮೊದಲನೇ ಜಿಗಜೋರಣಿ ಅಮೋಘ ಸಿದ್ದೇಶ್ವರ ಬೆಳ್ಳಿನ ಕಲಾಭವನ ಸಂಘದ ವತಿಯಿಂದ 2ನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹಾಯ್ ಗುಬ್ಬಿ ಮರಿ ಕೂಡಿರ್ತಕ್ಕಂಥ ಆತ್ಮೀಯ ದೈವಕ್ಕೊಂದು ಕಳಕಳಿ ವಿನಂತಿ ಐತ್ರಿ ಅಮ್ಮೋಣ ಏನದ್ರಿಪ್ಪ ಅಂತದು ಇಲ್ಲಿ ಮಾತು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತೈತಿ ಸಮಯ ಕಡಿಮೆ ಐತಿ ಮಾತಾಡೋದನ್ನು ತುಸುನೇ ಐತಿ ಮಾತು ತುಸು ಕೆಲಸ ಬಹಳ ಹೌದಿಲ್ಲ ದೈವದ ದೇವರಂತಕ್ಕಂಥ ಮಾತು ಜಗತ್ತಿನಲ್ಲಿ ಶ್ರುತಿ ಸಾರ್ತೈತಿ ನಮ್ಮ ಸರ್ಜೋಡಿ ಕಲಾವಿದರು ಅದನ್ನೇ ಹೇಳಾರ ಅದರ ಬಗ್ಗೆನೂ ಮಾತಾಡೋದೈತಿ ಏನ್ ಹೇಳ್ಯಾರಿಪ್ಪ ಯಾರ ಬಗ್ಗೆ ಮಾತಾಡ್ಬೇಕಾಗ್ಯದ ದೈವದ ಬಗ್ಗೆ ಮಾತಾಡೈತಿ ಕೂಡತಕ್ಕಂಥ ದೈವಕ್ಕೆ ನನ್ನ ಕಳಕಳಿ ವಿನಂತಿ ಏನಂತ ಕೇಳಿದ್ರ ಏನ್ರಿಪ್ಪ ಕಳಕಳಿ ವಿನಂತಿ ನಿಮ್ಮ ಮಾತನ್ನ ಮೀರುವುದಿಲ್ಲ ದೈವಕ್ಕ ದೇವರನ್ನಾರ ನೀವು ಎಷ್ಟು ಹೇಳಿರಿ ಅಷ್ಟೇ ಸಮಯದ ಮಾತು ಮುಗಿಸ್ತೀನಿ ತಾವೆಲ್ಲ 5 ನಿಮಿಷ ಶಾಂತತೆ ಕಾಪಾಡಬೇಕಂತೇಳಿ ನನ್ನ ಕಳಕಳಿ ವಿನಂತಿ ಐತಿ ಅದಕ್ಕೆ ಹೇಳಿದ್ರು ಶರಣರೆನಿಸಿಕೊಂಡಿರ್ತಕ್ಕಂಥವ್ರೊಂದು ಮಾತ ಕ್ಯಾ ಬೋಲೆ ಮಾತಾ ಸರ್ವಜ್ಞನೆಂಬುವನು ಗರ್ವದಿಂದಾದವನಲ್ಲ ಸರ್ವಜ್ಞನೆಂಬುವನು ಗರ್ವದಿಂದಾದವನಲ್ಲ ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯದ ಸರ್ವಜ್ಞನಾದ ಸರ್ವಜ್ಞ ಸರ್ವಜ್ಞ ಕವಿಗಳ ತ್ರಿಪದಿಗಳನ್ನ ಬರೆದು ಜಗತ್ತಕ್ಕೆ ತ್ರಿಪದಿಯ ಕವಿ ಅನಿಸಿಕೊಂಡ ಕರೆ ಗರ್ವದಿಂದ ವಿದ್ಯದ ಪರ್ವತ ಎನ್ನವರು ಒಂದೊಂದು ವಿದ್ಯೆಯನ್ನು ಕಲಿತು ವಿದ್ಯದ ಪರ್ವತ ಅನಿಸಿಕೊಂಡಾರ ಜಗತ್ತಿನಲ್ಲಿ ಯಾರು ಎಲ್ಲರಿಂದ ಕಲಿತಾರ ನೋಡು ಅವರಿಗೇನೆ ಶ್ರೇಷ್ಠ ಮಾತು ಬರ್ತಾವ ಶಬಾಸ್ ಒಂದಕ್ಷರ ಯಾರಿಂದ ಕಲಿತಾರ ನೋಡು ಅವ್ರ ಜ್ಞಾನಿ ಆಗ್ಲಕ್ ಬರ್ತೈತಿ ಎಲ್ಲ ನಾನೇ ಕಲ್ತೀನಿ ಅಂದ್ರೆ ಅವನಿಗೆ ಜ್ಞಾನಿ ಆಗ್ಲಕ್ ಬರುದಿಲ್ಲ ಹೌದು ಸುಜ್ಞಾನಿ ಎಲ್ಲಕ್ ಬರ್ತದ ಖರೆ ಜ್ಞಾನಿ ಎಲ್ಲಕ್ ಬರುದಿಲ್ಲ ಯಾಕಂದ್ರೆ ನೀವೊಂದು ಖರೆ
ಎಷ್ಟೇ ಮಾತಾಡಿನ ಖರೆ ಆದ್ರೆ ನೀವು ಚೆಕ್ ಮಾಡ್ದನ ಹೌದೇನು ಅಜ್ಞಾನ ಎಂದಿಬೇಕು ಅಜ್ಞಾನ ಹೌದೇನು ಹೌದು. ಇರ್ಲಿ ರಾಮಣ್ಣ, ಇಲ್ಲಿ ಕೊಡಿರ್ತಕ್ಕಂತ ದೈವದ ಅಪೇಕ್ಷೆಯ ಪ್ರಕಾರ ಕೊಡಿರ್ತಕ್ಕಂತ ಎಲ್ಲಾ ಹಿರಿಯರು ಕೊಡ್ಕೊಂಡು ಒಂದು ವಿಷಯ ಇಟ್ರು. ಏನಿಟ್ರಿಪ್ಪ? ಯಾಕ ಬಾಳ ಸಲ ಜಿಗಜಾಣಿ ಕಾತ್ರಾಳ ಊರಾಗ ಪಡದಾನೂರ ಗುರುನಾಥ ಮಾಸ್ತರ್ ಬಾಳ ಹಾಡಿ ಹೋಗ್ಯಾರ. ಬಾಳ ಹಾಡಿ 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 ಹಣ್ಣಾಗಿ ಹೋಗ್ಯಾರಿಲ್ಲಿ. ಆದ್ರೆ ಇವತ್ತಿನ ದಿನ ಜಿಗಜಾವಣಿ ಲಕ್ಷ್ಮಣನ ಮ್ಯಾರದೊಳಗ ಬೆಳಗಾವಿ ಜಿಲ್ಲಾ ಅತ್ಮೀಯ ಪಿಂಟು ಮಾಸ್ತರ್ ಬಂದಾಗ ತಿಳ್ಕೊಂಡು ಒಂದು ವಿಷಯ ಕಮಿಟಿ ಅವರು ನಾವೇ ಇಡ್ತೀವಿ. ಶಕ್ತಿ ಅಂತಕ್ಕಂಥ ತಾಲ ಗುರುನಾಥ ಮಾಸ್ತರ್ ಇರ್ಲಿ, ಶಿವ ಅಂತಕ್ಕಂಥ ತಾಲ ಜಿಗಜಾವಣಿ ನಾವಿರ್ಲಿ ತೋರು. ಇಟ್ಟು ಹೇಳಿದ ಕೂಡಲೇ ನಮ್ಮ ಸರ್ಜರಿ ಕಲಾವಿದರು ಏನ್ ಮಾಡಿದ್ರು? ಏನ್ ಮಾಡಿದ್ರಪ್ಪ ಮಾಸ್ತರ್ ಗುರುನಾಥ ಮಾಸ್ತರ್ ಅವರು? ಶಕ್ತಿ ತಾಲ ನನಗೆ ತಿಳ್ಕೊಂಡು ಶಕ್ತಿನ ಬೆಳೆಸಿದ್ರು. ತಾವೆಲ್ಲ ಕೇಳಿರಿ, ಏನು ಬೆಳೆಸೋರು, ಹ್ಯಾಂಗ್ ಬೆಳೆಸೋರು, ಎಂತದ್ ಬೆಳೆಸೋರು, ಹ್ಯಾಂಗ ಬೆಳೆಸಿದ್ರು, ಎಂತದು ಬೆಳೆಸಿದ್ರು ಅಂತಕ್ಕಂಥದ್ದು ತಾವೆಲ್ಲ ಕೇಳಿರಿ. ಬಹುಶಃ 8-9 ಸಲ ಕಾತ್ರಾ ಊರಾಗ ಡೊಳ್ಳಿನ ಹಾಡಿಕೆ ಮಾಡಿ ಹೋಗ್ಯಾರ. ಕರೆ ಇವತ್ತು ಯಾಕೆ ಇವ್ರು ಹಿಂಗ ಮಾಡ್ಲತ್ತಾರ ನನಗ್ ಗೊತ್ತಾರ. ಆಳೆ ಮಾಡೋದು ಬೇರೆ, ಈಗ ಮಾಡೋದು ಬೇರೆ. ಹೌದಿಲ್ಲ? ಆಳೆ ಜರ ವಯಸ್ಸಿತ್ತು, ಈ ಜರ ಮೂಪಾಗ್ಯಾರ. ಹಂಗಿಲ್ಲ. ಯಾರು ಯಾಕಂದ್ರ ಶಕ್ತಿ ಅಂತಕ್ಕಂಥದ್ದು ಬೆಳೆಸಿದ್ರು. ಶಕ್ತಿ ಎಲ್ಲಿಗೂ ಹುಟ್ಟು ಬಂದ ಅವರು ಹೇಳಿದ್ರು. ಅವರು ಏನಂತ ಏನು ಹೇಳ್ತಾರಂದ್ರ, ಅಂಧಕಾರ ಶೂನ್ಯ, ದುಂಧಕಾರ ಶೂನ್ಯ, ನೀರ ನಿರಂಕಾರ ಶೂನ್ಯದಾಗ ಓಂ ಅಂತಕ್ಕಂಥ ಶಬ್ದ ಇತ್ತು. ಆ ಓಂ ಅಂತಕ್ಕಂಥ ಶಬ್ದದವರೆಗೆ ಶಕ್ತಿ ಹುಟ್ಟು ಬಂದು ಅಂತ ಹೇಳತ್ತಾವೆಲ್ಲ ಕೇಳಿ. ಹ್ಯಾಂಗ್ರಿ ಮಲ್ಗೋಣ ಮುತ್ತೆ ಬರಬರ್ರಿ ಹೇಳೋದ್ರಿ ಮಾಸ್ತರು. ಹ್ಯಾಂಗ್ರಿ ಸರ್? ಯಾಕಂದ್ರೆ ನಾ ಈಗ ಗಾಬರಿಯಾಗಿಲ್ಲ, ನೀವು ಹೇಳೋದು ನೋಡಿ. ಇಲ್ಲ ಅವ್ರ ಮತ್ತ ಅವ್ರ ಪಾರ್ಟಿ ಅವ್ರು ಹೇಳವ್ರಿ. ಯಾಕೆ ಹಿಂಗ್ ಹೇಳೋದು? ತಪ್ಪಿದ್ರು ಅವ್ರಿ ಎತ್ತಿ ಹೇಳವ್ರಲ್ಲ. ಸರ್ ನಿಮಗೊಂದು ಮಾತು ತಲೆಗಿಟ್ಕೊಂಡು ತಲೆಗ ಇಟ್ಕೋಬೇಡ್ರಿ, ಒಳಗಿಟ್ಕೋರಿ ಒಳಗ. ಅಂಧಕಾರ ದುಂಧಕಾರ ನೀರ ನಿರಂಕಾರ ಓಂಕಾರದೊಳಗ ಓಂ ಅಂತಕ್ಕಂಥ ಶಬ್ದ ಸದಾಕಾಲ ನುಡಿತಿತ್ತು. ಸದಾಕಾಲ ಅವಾಗ ನಿರಂಜನ ನಿರಾಕಾರ ಪರಬ್ರಹ್ಮ ಸದಾಕಾಲ ಇದ್ದಾಗ ಓಂ ಅಂತಕ್ಕಂಥ ಶಬ್ದದಿಂದ ಹುಟ್ಟು ಬಂದವ ಸ್ವಯಂ ಬ್ರಹ್ಮನ ನಪ್ಪರಣ ಶಿವಾನ ಅಂತಕ್ಕಂಥ ಮಾತವರು. ಎಲ್ಲಿ ಓಂ ಅಂತಕ್ಕಂಥ ಶಬ್ದದೊಳಗೆ ಶಕ್ತಿ ಹುಟ್ಟಿಲ್ಲ, ಸ್ವಯಂ ಬ್ರಹ್ಮ ಪರಮಾತ್ಮ ಹುಟ್ಟಾನ. ಪರಮಾತ್ಮ ಅಲ್ಲಿ ಬಂದು ನಾವು ಶಕ್ತಿ ಹುಟ್ಟವು, ನಾವು ಮಾವು ಹುಟ್ಟವು, ಯಾನ್ ಆಡ್ತಾ ಇದ್ರಿ ಆ ಮೊಮ್ಮಕ್ಕಳಿ. ಯಾಕಂದ್ರ ಏನೋ ಕನ್ಫ್ಯೂಸ್ ಆಗಿ ಗದ್ದಲಕ್ ಬಿದ್ದು ಯಾರೋ ಅವ್ರ ಶಕ್ತಿನ ಹೆಚ್ಚು ಮಾಡೋದು ನಾವ ಎಲ್ಲ ಕಡೆ ಹಾರಿಕೆ ಮಾಡೋದು ಬೇರೆ, ಕಾತ್ರಾದಾಗ ಹಾರಿಕೆ ಮಾಡೋದು ಬೇರೆ. ಯಾಕೋ ಮೊದಲಕ್ಕ ಓ ಶಿವನ ನಮಸ್ಕಾರ ಬಂದಿರಿ. ಇಲ್ಲ ಈ ಪಾರ್ಟಿ ಏನವರು ಕೂತಾರ ಹಿಂದೆ ಶಿವ ಪಾರ್ಟಿ. ಯಾಕತ್ತ ಕೇಳಿದ್ರ, ಮತ್ತ ಸ್ವಯಂ ಬ್ರಹ್ಮ ಹುಟ್ಟಿ ಬಂದ ಮೇಲೆ ಸ್ವಯಂ ಬ್ರಹ್ಮಗೆ ಇಚ್ಛೆ ಉತ್ಪತ್ತಿ ಆಯ್ತು. ರಾಮಣ್ಣ ಇಲ್ಲಿ ಕೇಳ್ರಿ ಮಾತು ಹ್ಯಾಂಗದ. ಇಚ್ಛೆ ಉತ್ಪತ್ತಿ ಆದಾಗ ಸ್ವಯಂ ಬ್ರಹ್ಮನ ನೇತ್ರದಿಂದ 4 ಹನಿಗಳ ಉದುರ್ಯಾವ. 4 ಹನಿ ಉದುರ್ಯಾವ. 4 ಹನಿ ಒಳಗ ಆದಿಶಕ್ತಿ, ಬಸವಣ್ಣಪ್ಪ, ಆದಿ ಕಮಲ, ಜಲಮಣಿ ಹುಟ್ಟು ಬಂದ್ರ ನನ್ನ ಅಪ್ಪನ ಕಣ್ಣಿನ ಹಣಿಯಲ್ಲ. ಅವಾಗ ನಮ್ಮ ಅಪ್ಪನಿಂದ ಹುಟ್ಟು ಬಂದಕ್ಕಿನೇ ಶಕ್ತಿ. ಅಲ್ಲಿ ನಿಮ್ಮ ಧ್ಯಾನ ಇದ್ದಿದ್ದಿಲ್ಲ. ಮತ್ತೆ ಬಂದು ಓಂ ಅಂತಕ್ಕಂಥ ಶಬ್ದ ಶಕ್ತಿ ಹುಟ್ಟನ್ನು ಯಾರು ನಂಬಕ್ರಿ? ನಮ್ಮದಿಲ್ರಿ. ಎಮ್ಮೆ ಕ್ವಾಣ ಗಬ್ಬದ ನಂಬ್ತಾರೆ ಹೆಂಡ್ರಿ ಗುರುನಾಥ ಮಾಸ್ತರ್ ಅವ್ರ. ನಂಬಲಕ್ಕ ಬರುದಿಲ್ಲ. ಮತ್ತ ಅವಾಗ ಆದಿಶಕ್ತಿ, ಆದಿ ಕಮಲ, ಬಸವಣ್ಣಪ್ಪ, ಜಲಮಣಿ ಹುಟ್ಟಿ ಬಂದ ಮೇಲೆ ಸ್ವಯಂ ಬ್ರಹ್ಮ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರಿಗೆ ಕಳಿಸಿ ತಾನು ಒಂದು ದಿಕ್ಕಿಗೆ ಹೋದ. ಅನಂತ ಯುಗಗಳ ಕಳೆದ ನಂತರ ಎಲ್ಲಾರು ಒಂದು ದಿಕ್ಕಿಗೆ ಒಂದಾಗಿ ಬಿಟ್ರೆ ಮತ್ತೆ ಬಂದ. ಅವಾಗ ಮುಂದೆ ಏನಾಯ್ತು? ಇದೇ ಒಂದು ಒಳ್ಳೆ ಸಮಯ, ಒಳ್ಳೆ ಸಂದರ್ಭ ತಿಳ್ಕೊಂಡು ಬಸವಣ್ಣಪ್ಪ ವಿಚಾರ ಮಾಡಿ ಏನು ಮಾಡಿದ? ಅವಾಗ ಕತ್ತಲ ಬರುವ ಹಂದರ ಹಾಕಿ 66 ಸುಣ್ಣಗಳ ತೋರಣ ಕಟ್ಟಿ ಭಕ್ತಿ ಎಂಬ ಬೋರ್ಜಗಲಿ ನಿರ್ಮಿಸಿ ಯಾಕಂತ ಕೇಳಿದ್ರ, ಕಲ್ಪನೆ ಅಂತಕ್ಕಂಥ ಕರಿಮಣಿ ಕಟ್ಟಿ ಓಂ ಸೋಮ ಅಂತಕ್ಕಂಥ ಕಂಕಣ ಕಟ್ಟಿ ಪ್ರಕಾಶಮಾನ ಎಂಬ ಕುಂಕುಮ ಹಚ್ಚಿ ಅಷ್ಟ ತೇಜವೆಂಬ ಅರಿಶಿನ ಹಚ್ಚಿ ಅವಾಗ ಸ್ವಯಂ ಬ್ರಹ್ಮ ಆದಿಶಕ್ತಿ ಅಕ್ಷತೆ ಹಾಕಿ ಲಗ್ನ ಮಾಡಿದ್ರು. ಮುಂದೆ ಇಲ್ಲಿಂದ ಸೃಷ್ಟಿ ಅಂತಕ್ಕಂಥದ್ದು ಪ್ರಾರಂಭ ಆಯ್ತು. ಪಂಚಶೂನ್ಯಗಳ ಪಂಚಶೂನ್ಯ ಯಾವುವು? ಆದಿ ಶೂನ್ಯ, ಉನರ್ವ ಶೂನ್ಯ, ಮಧ್ಯ ಶೂನ್ಯ, ಚತುರ್ಥ ಶೂನ್ಯ, ಪಂಚಮ ಶೂನ್ಯದಾಗ ಸದಾ ಕಾಲ ಆದಿನಾಥನ ವಾಸ ಐತಿ. ಆದಿನಾಥನ ವಾಸ. ನಮಗೊಂದು ಮಾತು ಕೇಳೋಣ, ಒಂದು ಮಾತ ಏನತ್ತ? ನಮ್ಮ ಆದಿಶಕ್ತಿ ಅಂದಾರ, ನಿಮ್ಮ ಅಪ್ಪನ ಆದಿಶಕ್ತಿ ಅಂತಾರ ಏನು ಕೇಳ್ತಾರ? ನೋಡಿ ಎಷ್ಟು ತಲೆ ವರ್ಷ ನೋಡ ನೋಡ್ತದ. ಅವಾಗ ನಾವು ಅವ ಅನ್ಬೇಕು. ಅವಾಗ
ಆದಿಶಕ್ತಿ ಅಂದ್ರೆ ಅಪ್ಪಗೆ ಹೆಂಗ ಆದಿಶಕ್ತಿ ಅತ್ತಾರ್ರಿ? ಯಾನ್ರಿ ಮಾಸ್ತರ್ ಅವ್ರ ಏನಿದು ಹೆಂಗ ವಿಚಾರ? ನನಗ್ ಗಾಬರಿ ಬತ್ತಿನ ಹಿಂಗ್ ಮಾತಾಡ್ ನೋಡಿ. ಹೊತ್ಸಾಗಿದಾನ ಹೊತ್ಸ ಬಂಡ್ರಿ ಯಾರು ಕೊಟ್ಟಾರ ಇವ್ರಿಗೆ? ಅವಾಗ ಶಕ್ತಿ ಹೇಳ್ಬೇಕು, ಅಪ್ಪಗ ಶಿವಣ್ಣ ಹೇಳ್ಬೇಕಾಗ್ಯದ. ಅಪ್ಪನೇ ನನಗೊಂದು ಮಾತು ಏನು ಕೇಳ್ರಿ, ಆದಿ ಪರಮಾತ್ಮ ಆದಿ ದೇವರತ್ತ ಎಲ್ಲ ಅಂದಾರಿಡತ್ತ ನೀವು ಕೇಳ್ರಿ ನೋಡಿ. ಪಂಚ ಶೂನ್ಯದೊಳಗೇನೆ ಆದಿನಾಥ್ ಅಂತಕ್ಕಂಥ ಸದಾಕಾಲ ವಾಸ ಇದ್ದಂತಕ್ಕಂಥದ್ದು ನೀವು ಕೇಳಿರ್ತಕ್ಕಂಥ ಮಾತೈತಿ. ಮುಂದ 5ನೇ ತಾರಜುಗನಾದ ಸೃಷ್ಟಿ ನಿರ್ಮಾಣ ಆದ ಕಾಲಕ್ಕೆ ಭಗವಂತನ ಬಲಭುಜದಿಂದ ಬ್ರಹ್ಮ ಹುಟ್ಟಾಣ, ಎಡಭುಜದಿಂದ ವಿಷ್ಣು ಹುಟ್ಟಾಣ. ಬ್ರಹ್ಮನಿಂದ ಮರೀಚಿ ಹುಟ್ಟಾಣ, ಮರೀಚಿನಿಂದ ಕಶ್ಯಪ್ ಹುಟ್ಟಾಣ. ಕಶ್ಯಪ್ಗೆ 36 ಮಂದಿ ಹೆಂಡ್ರದಾರ. ದಿತ್ತಿ ಹೊತ್ತಿನ ದೇವತೆಗಳು ಆದಿತ್ಯ ಹೊತ್ತಿನ ದೇವರ ಆದಿತ್ಯ ಹೊತ್ತಿನ ದೈತ್ರು, ದಿತ್ತಿ ಹೊತ್ತಿನ ದೇವತೆಗಳು. ಹೆಂಗೆ ಏನಂದ್ರೆ ಸೃಷ್ಟಿ ನಿರ್ಮಾಣ ಆಗೈತಿ. ಪ್ರಥಮವಾಗಿದ್ದವನೇ ನಮ್ಮ ಅಪ್ಪನ ಏನೋ ಜಗತ್ತಿಗೆ ದೊಡ್ಡವರಂತಕ್ಕಂಥ ಮಾತು ಹೇಳೈತಿಲ್ಲಿ. ನಮ್ಮ ಅಪ್ಪನ ದೇವರ ಹನಿದಿಂದ 4 ಹನಿದಿಂದ ಎಷ್ಟು ಮಂದಿ ಹುಟ್ಟಿದ್ರು? 4 ಮಂದಿ ಹುಟ್ಟಾರ. 4 ಮಂದಿ. ಹೌದು, ಹಂಗ ನಿಮ್ಮ ಅವನ ದೇವರ ಹನಿದಿಂದ 4 ಮಂದಿ ಯಾರು ಹುಟ್ಟಿದ್ರು? ಇದು ಮುಂದಿನ ಸಂದಿಗೆ ನೀವು ಹೇಳ್ರಿ. ಹೌದು, ನಮ್ಮಪ್ಪ ತಲೆ ಜಾಡಿಸಿ ಇರಬೇಕವ್ರು ಹುಟ್ಟಿಸದ. ಯಾಕ ನಮ್ಮ ಅಪ್ಪನ ಜಡಿ ಒಳಗ ವೀರಭದ್ರ ಹುಟ್ಟಿ ಬಂದಾನ, ಅಂಗೈ ಒಳಗ ಅಂಬರೀಷ್ ಹುಟ್ಟಿ ಬಂದಾನ. ಹೌದು, ತಲೆ ಜಾಡಿಸಬೇಕು ಇರ್ಬೇಕವ್ರು ಹುಟ್ಟಿ ಬಂದನ. ಹಂಗ ನಿಮ್ಮ ಅವ ತಲೆ ಜಾಡಿಸಬೇಕು ಯಾರು ಹುಟ್ಟಿ ಬಂದಾರ? ಯಾರು ಹುಟ್ಟಾರು? ಅಲ್ಲೇ ಹುಡ್ತಾರ. ಬರೀ 4 ಹೇಳ ಶೇರ ಇಟ್ಟೆ ಹುಟ್ಟುವರಲ್ಲಿ ಅವ್ರು ಹೇಳ್ತಾರೆ ಯಾರು ಹುಟ್ಟಾರತ್ತೆ ಹೇಳಿಲ್ಲ. ಬ್ರಹ್ಮಾಂಡದೊಳಗೆ ನವನಾಥರು ಹುಟ್ಟಾರ. ಅಂತ ಶಕ್ತಿ ನಮ್ಮ ಅಪ್ಪನಲ್ಲಿ ಐತಿ. ನಂಬು ನಂಬಲ್ಲ ಮನದ ಹಂಬಲಿಸಿ ಕೆಡಬೇಡ ಶ್ರೀ ಸಾಂಬನ ನಿಮಗೆ ನಂಬಿಕೆ ಕಾರಣ. ಹೌದು, ದೇವರನ್ನು ನಂಬಿದವರು ಯಾರು ಕೆಟ್ಟಿಲ್ಲ. ದೇವರನ್ನು ಬಿಟ್ಟವ್ರು ಜಗತ್ತದೊಳಗ ಯಾರು ಉಳಿದಿಲ್ಲ ಅಂತ ಹೇಳ್ಯಾರ. ಹೌದು, ಹೇಗೆ ನಿಮ್ಮ ಅವ್ವ ಇರ್ಲಾರಿ ನಮ್ಮ ಅಪ್ಪನ ಹೊಟ್ಟಲಿ ಇಷ್ಟು ಮಂದಿ ಹುಟ್ಟಿ ಬಂದಾರ. ನಮ್ಮ ಅಪ್ಪ ಇರ್ಲಾರಿ ನಿಮ್ಮ ಅವ್ರ ಹೊಟ್ಟಲಿ ಯಾರು ಹುಟ್ಟಿ ಬಂದಾರ? ಹಿಂಗ ನನ್ನ ಮಾತೈತಿ. ನಿಮ್ಮ ಅವನ ಅಂಗೈದಾಗ ಯಾರು ಹುಟ್ಟ್ರಿ, ನಿಮ್ಮ ಅವನ ಜಡಿ ಒಳಗೆ ಯಾರು ಹುಟ್ಟ್ರಿ, ನಿಮ್ಮ ಅವನ ಹೆಮ್ಮಡದಾಗ ಯಾರು ಹುಟ್ಟು. ಅದಕ್ಕಿಂತ ಮೊದಲು ಇನ್ನೊಂದು ಮಾತು ಹೇಳ್ತೀನಿ ನಾನು ನಿಮಗೆಲ್ಲ ಕೊಡಿರ್ತಕ್ಕಂಥ ದೈವಿಕ ತಿಳಿವಂಗ. ಯಾವ ಮಾತ? ಆದಿ ಜಾಗೃತ ಪೂರ್ವವಾದ ಯಾರ ಸಂಚಾರಕ್ಕಾಗಿ ಪಾರ್ವತಿ ಪರಮೇಶ್ವರ ಧರಣಿಗಳ ಕಾಲಕ್ಕೆ ಪಾರ್ವತಿ ಮೋಳವತ್ತಾಗಿ ಏನಾಯ್ತು, ಮನೆ ಹಾಲು ಧರಣಿಗೆ ಬಿದ್ದು. ಅವಾಗ ಪಾರ್ವತಿ ಏನು ಮಾಡಿದ್ರು? 2 ಮಂದಿನ ಗೊಂಬಿ ತಯಾರು ಮಾಡಿದ್ರು. ಎಡಕಿನ ಮನೆ ಹಾಲಿನಿಂದ ಮುದ್ದವಂತಕ್ಕಂಥ ಗೊಂಬಿ, ಬಲಕಿನ ಮನೆ ಹಾಲಿನಿಂದ ಮುದ್ದಗಾಡಂತಕ್ಕಂಥ ಗೊಂಬಿ ತಯಾರು ಮಾಡ್ಕೊಂಡು ಕೈಯಾಗ ಹಿಡ್ಕೊಂಡು ನಿಂತೆವು. ಆದ್ರ ಅಲ್ಲಿ ನಿಮ್ಮ ಅವ್ವಗ ಜೋಕಾಳ ತುಂಬತಕ್ಕಂಥ ಶಕ್ತಿ ಇತ್ತು ಅಥವಾ ಇಲ್ಲ? ಹೌದು, ಅಲ್ಲಿ ನಮ್ಮ ಅಪ್ಪ ಪರಮಾತ್ಮ ಬಂದು ಜೋಕಾಳ ತುಂಡನ ಪರಮಾತ್ಮ. ಅವಾಗ ಹೇಳ್ತಾನೆ ದೇವಿಗೆ ಏನ್ ಮಾಡಿದೆ ದೇವಿ, 2 ಮಂದಿನ ಗೊಂಬಿ ಯಾಕೆ ಮಾಡಿದೆ ಅಂತ ಬರಕ. ಅವಾಗ ಧರ್ಮ ಜಾಗೃತಿಗಾಗಿ ನಾವು ಮಾಡಿದ ಕರೆ ನನ್ನಲ್ಲಿ ಶಕ್ತಿ ಇಲ್ಲ, ನೀನೇ ಜೋಕಾಳ ತುಂಬಕತ್ತೇಳಿ ಪರಮಾತ್ಮಗೆ ಶರಗೊಡ್ಡಿ ಬೇಡ ಪಾರ್ವತಿ ದೇವಿ. ಅವಾಗ ಪರಮಾತ್ಮ ತಥಾಸತ್ಯ ಹೆಂಗ ಆಶೀರ್ವಾದ ಮಾಡ್ಬೇಕು 2 ಜೋಕ ತುಂಬಿ ಮುಂದೆ ಅವ್ರದಿಂದ ಹಾಲು ಮತ್ತು ಉತ್ಪತ್ತಿ ಆಯ್ತು. ಇದಕ್ಕೆ ಕಾರಣ ನಮ್ಮಪ್ಪನಂತಕ್ಕಂಥ ಮಾತನ್ನ ಹೇಳಿ ಬಾಳ ಮಾತಾಡ್ಲಾರ ಇಟ್ಟೆ ಚುಟುಕಿ ಚುಟುಕಿ ಕೊಟ್ಕೋತ ಬರೋಬ್ಬರಿ ಎಡ್ಲಿಂಗ್ ಮಾಡ್ಕೋತ ಇದ್ರ ತಕ್ಕ ಹೆಂಗ್ ಹೋಗೋದೈತಿ ಕಾರ್ಯಕ್ರಮ ಶುದ್ಧ ಮಾಡುದು. ಯಾಕಂತ ಕೇಳಿ ಇನ್ನೊಂದು ಮಾತು ನೋಡ ಬಂದ್ರು ಅವರು. ಏನತ್ತ? 11 ಅವತಾರ ಶಕ್ತಿ ಅದಾವ, 10 ಅವತಾರ ಪರಮಾತ್ಮರವ. ನಮ್ಮ 1 ಅವತಾರ ಹೆಚ್ಚ. ಯವ್ವ ಯವ್ವ ಸರ ನಾತಿನ ಅವತಾರ ಹೆಚ್ಚದ ಹಂಗ ಮಾತಾಡ ನೋಡಿ. ಕೆಲಸ ಯಾರು ಅದು ಮಾತಾಡ್ರಿ ನೀವು ಕೆಲಸ. ಹೌದು, ಅಪ್ಪನಿಂದ ಏನು ಕೆಲಸ ಆಗ್ಯದ, ಅವನಿಂದ ಏನು ಕೆಲಸ ಇದು ಬೇಕಲ್ಲ. ಹಂತ ಹಂತದಾಗ ಅವತಾರ ತಪ್ಪ ಪರಮಾತ್ಮ ಜಗನ ಉದ್ಧಾರ ಮಾಡಿ ಜಗನ ರಕ್ಷಾ ಕಲಿಸಿಕೊಂಡನ. ಇಲ್ಲೇ ನಿಮ್ಮನ್ನ ಮಾತು ಕೇಳ್ತೀನಿ. ಭಸ್ಮಾಸುರ ತಪಸ್ಸು ಮಾಡಿ ಉರಿ ಹಸ್ತ ಪಡ್ಕೊಂಡಿದ್ದ. ಒಂದು ದಿನ ಏನಾಯ್ತಂದ್ರೆ ಪಾರ್ವತಿ ಬೆನ್ನ ಹತ್ರ ಪಾರ್ವತಿ ದಿಕ್ಕು ತಪ್ಪೋದ, ದಿಕ್ಕು ತಪ್ಪಿ ನನ್ನ ಹತ್ರ ಬಗ್ಗೆ ಓಡ್ತೇವೆ ಪಾರ್ವತಿ ಹಿಂಗ. ಅವಾಗ ಏನ್ ಹೇಳಿದ್ರು, ಪಾರ್ವತಿ ಶಕ್ತಿ ಇತ್ತಿಲ್ಲ ಇತ್ತಲ್ಲ ಹೊಳೆ ನಿಂತ ಅವನಿಗೆ ಏನಾರ ಮಾಡ್ಬೇಕಾಯ್ತು. ನಮ್ಮಪ್ಪನ ಪರಮಾತ್ಮ ಹಂತಕ್ಕೆ ಬಂದು ಅವಾಗ ಪರಮಾತ್ಮಗೆ ಮರವಾಗಿ ಬೇಡಿಕೊಂಡಾಗ ಸಾಕ್ಷಾತ್ ಶ್ರೀಮನ್ ನಾರಾಯಣ ಮೋಹಿನಿ ರೂಪ ತಟ್ಟು ಬಸವಾಸುರ ಅಂತ ಶಕ್ತಿ ನಮ್ಮ ಅಪ್ಪನ ಅಂತಕ್ಕಂಥ ಮಾತು ಹೇಳಿ ಅವ್ರ ಏನಂತಾರ ಗೊತ್ತೇನೀಗ? ಮೋಹಿನಿ ರೂಪ ಯಾಕೆ ತಳ್ಬೇಕು? ನಿಮ್ಮ ಅಪ್ಪನಂತ ಅಂತ ಶಕ್ತಿ ಇದ್ರೆ ಹಂಗ ಅದೇ ರೂಪ ಮಾಡಿ ಇದು ಮಾಡ್ಬೇಕಲ್ಲ. ಮುಳ್ಳಿನಿಂದ ಮುಳ್ಳು ತೆಗಿಬೇಕು, ಅದರಿಂದ ಏನ್ ತೆಗಿಬೇಕು, ಅದರಿಂದ ಅದನ್ನೇ ತೆಗಿಬೇಕಲ್ಲಿ. ಅವ ಯಾರ ಮಾಡಿದ್ರು ಅವನ ಕಾಲಾಗ ಹಂಗ ಮಾಡ್ಬೇಕಾಯ್ತು. ಆದ್ರೂ ಶಕ್ತಿ ಒಳಗೆ ಯಾರ್ದು ಇದು ತೆಳಗೆ ಇಟ್ಕೊಂಡು ನೀವು ಎಲ್ಲರೂ ಮತ್ ಮಾಡ್ಬೇಡ್ರಿ. ಹೌದಿಲ್ಲ? ಅದಕ್ಕೆ ಭಾಳ ಮಾತಾಡಿ ಭಾಳ ಹೇಳ್ತಕ್ಕಂಥ ವಿಷಯ ಇಲ್ಲ. ಇನ್ನೂ ಮುಂದೆ ಮಾತಾಡೋದು ಹಾಡೋದು ಹೇಳೋದು ಭಾಳ ಐತಿ. ದೈವನೇ ದೇವ್ರಂದೇವು. ಇನ್ನೊಂದು ಮಾತು ಕೇಳೋಣ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತೈತಿ. ಏನ್ರಿ? ಜಗತ್ತಿನಾಗ ದೈವವೇ ದೇವರತ್ತು ಕರೀತಾರ. ನನಗೆ ಇವರೊಂದು ಮಾತು ಕೇಳ್ತಾರ.
ಹೇಳ್ತಾರ. ಏನತ್ತ ಏನಂದ್ರ ದೈವವೇ ದೇವ್ರತ್ತೀರಿ, ದೈವದೊಳಗೆ ದೇವ್ರ ಎಲ್ಲೈತಿ. ನೋಡ್ರಿ ನಿಮ್ಗೆಲ್ಲ ಹೆಂಗ್ ಮಾತಾಡ್ತಾರ ಅಂದ್ರೆ ಹ್ಯಾಂಗ್ರಿ ಅವ್ರಿಗೆ ಹ್ಯಾಂಗ್ ನಂಬ್ತೀರಿ ನೀವು? ಬಂದ್ರೆ ಯಾರು ಕೊಟ್ಟ ಅವ್ರಿಗೆ ಈ ನಮ್ಮನ ಹಂಗ್ರಿ ದೈವಕ್ಕೆ ನೀವು ದೇವ್ರೆಲ್ಲ ಕೇಳ್ರಿ ಮತ್ತೆ ಇವ್ರೆಲ್ಲ ಹೋದ್ರೆ ನಿಮ್ದು ಏನ್ ಇರ್ತದ ಆಟಲಿ? ಯಾಕ ಎಲ್ಲ ಮದಾವತ್ತ ಹೇಳಬೇಡ್ರಿ, ಎಲ್ಲ ಮದಾವತ್ತ ಹೇಳುವಟ್ಟ ಹೊತ್ತು ನಾ ಅಲ್ರಿ ಸರ್. ಹಾ ಗುರುನಾಥ್ ಮಾಸ್ತರ್ ಅವ್ರಿ. ಯಾಕಂದ್ರ ದೈವದಾಗ ದೇವ್ರ ಎಲ್ಲೈತ ಒಂದು ಮಾತನಾಗ ಒಂದು ಸೆಕೆಂಡ್ದಾಗ ಹೇಳ್ಬಿಡ್ತೀನಿ ನಿಮಗ. ಹೇಳ್ರಲ್ಲ ಏನೈತಿ ಪರಮಾತ್ಮ ಏನ್ ಮಾಡ್ತಾನಂದ್ರ ಪ್ರತಿದಿನ ಸೃಷ್ಟಿ ಒಳಗ ಕೆಟ್ಟ ಕೆಲಸ ಮಾಡೋರ್ನು ನೋಡ್ತಿರ್ತಾರೆ, ಒಳ್ಳೆ ಕೆಲಸ ಮಾಡೋರ್ನು ನೋಡ್ತಿರ್ತಾನ. ಹೌದು, ಕಾಟ ಅವನ ಕೈ ಇರ್ತವ್ರಿ ಕಾಟ. ಸತ್ಯ ನ್ಯಾಯ ಧರ್ಮ ನೀತಿ ಅಂತಕ್ಕಂತ ತೂಕದ ಕಾಟ ಪರಮಾತ್ಮನ ಹತ್ತಿರ ಇತ್ತು. ಪರಮಾತ್ಮ ಒಳ್ಳೆಯವ್ರದೊಂದು ತೂಕನ ಮಾಡ್ತಾನ, ಕೆಟ್ಟವ್ರದೊಂದು ತೂಕ ಮಾಡೋ ಶಕ್ತಿ ಪರಮಾತ್ಮನೈತಿ. ಎಲ್ಲಿ ಬೇಕಾದ್ರೆ ನೋಡ್ರಿ, ಕಾತಾಳವ್ರು ಇರೋದು ಮತ್ತು ಬಲ್ಲವ್ರಿ ಪೊಲೀಸ್ ಸ್ಟೇಷನ್ಗೆ ಎಂತಿಂತ ನ್ಯಾಯ 10 ವರ್ಷ ಬರದಾಡಿ ಹೋಗಿನಿ. ಹೌದು, ರಗಡ ಆಗ್ಯಾವ್ರಿ ಪೊಲೀಸ್ ಸ್ಟೇಷನ್ ನ್ಯಾಯಕರೇ ಬಗೆಹರಿದಿಲ್ಲ. 20 ವರ್ಷ ಕೋರ್ಟ್ನಾಗ ವಕೀಲ್ ನಿಂತು ಹೊಲ ಮನಿ ಮಾರ್ಕೊಂಡು ರೊಕ್ಕ ಕಟ್ಟಿದ್ರು ನ್ಯಾಯ ಬಗೆಹರಿದಿಲ್ಲ. ಆದ್ರೂ ಕೂಡ ಕೋರ್ಟಿಗೆ ಮಿಕ್ಕಿದ ನ್ಯಾಯ ಎಲ್ಲಿ ಬಗೆಹರುತ್ತೆ ಕೇಳಿದ್ರೆ ದೈವದಾಗ ಬಗೆಹರ್ತಕ್ಕ ಶಕ್ತಿ ದೈವದಾಗ ಮಾತು. ಮೊನ್ನೆ ಇದೆ ರಾಜುನ್ ಹೊಲದ ನ್ಯಾಯ ಇಲ್ಲೇ ಕೂತಾರ ಏನ್ ಮಾಲೂಕಾಗ ಮಾಡ್ದ. ಮತ್ತೆ ನಾ 1,80,000 ಕೇಳ್ರೆ 2,35,000 ಮಾಡ್ದ. ಮತ್ ದೈವ ಅಲ್ಲಿ ಆಗಿಲ್ಲ. ದೈವದಾಗ ದೇವ್ರ ಐತಿ, ದೈವದಾಗ ದೇವ್ರ ಹೆಂಗ ಕೇಳಿದ್ರೆ ಹಂಗ ಇವತ್ತ ಗುರುನಾಥ ಮಾಸ್ತರ ಹಾಡ್ಲತ್ತಾರ, ಜಿಗಜಾವಣಿ ಲಕ್ಷ್ಮಣನ ಹಾಡ್ಲತ್ತಾರ. ಯಾರು ತಪ್ಪ ಹಾಡ್ತಾರೋ, ಯಾರು ಒತ್ತ ಹಾಡ್ತಾರೋ, ಯಾರು ದಾರಿ ಬಿಡ್ತಾರೋ, ಯಾರು ದಾರಿ ಹಿಡಿದು ನಡೀತಾರೋ ಅದನ್ನ ತೂಕ ಮಾಡ್ತಕ್ಕಂತ ಸತ್ಯ ನ್ಯಾಯ ಧರ್ಮ ನೀತಿ ತಕ್ಕಡಿ ದೈವದ ಕಡೆ ಐತಿ. ಅದಕ್ಕೆ ದೈವ ದೇವರಿಂದ ಅರತಕ್ಕಂತ ಮಾತು ಐತಿಲ್ಲಿ. ಇದನ್ನ ಬಿಟ್ಟು ನಾವು ಎಲ್ಲರ ಕಣ್ಣು ದೇವರ ನಮ್ಮ ದೇವರ ಹುಡುಕಾಡ್ಕೋತಾವ್ರಿ, ಇಲ್ಲಿ ಶಿವನ ಸರ್ ಅದು. ಹೌದ್, ಎಂತ ದೈವ ಎಂತ ಚಂದ ಕೂತವ್ರಿ ಪರಮಾತ್ಮ ಸ್ವರೂಪದಾಗ್ರಿ. ಹೌದಿಲ್ಲ, ನಿಮ್ ಅವ್ವ ಸ್ವರೂಪ ನೋಡಲ್ಲಿ ಹಿಂದಾಗ ಕೂತಾರ 4 ಮಂದಿ. ಬರೇ ಕಾಲಕ್ಕೆ ಸರ್ ಮುಸುರಿ ತೆಗಲಕ್ ಹೋಗ್ಬಿಡ್ತಾರೆ. ಯಾಕಂತ ಕೇಳೋ ಅದಕ್ಕೆ ದೈವ ಎಲ್ಲಿ ಐತಲ್ಲ ಅಲ್ಲಿ ದೇವ್ರ ಐತಿ. ಆ ದೈವದಲ್ಲಿ ಏನಂದ್ರೆ ಅಂತ ಶಕ್ತಿ ಐತಲ್ಲ ಅವರಿಗೆ ದೇವ್ರ ಅನ್ಲಾಕ ಬರ್ತೈತಿ, ಬೇರೆ ಅವರಿಗೆ ದೇವ್ರ ಅನ್ಲಾಕ ಬರುದಿಲ್ಲ ಅಂತಕ್ಕಂತ ಮಾತನ್ನ ಹೇಳಿ ಕುರ್ಚಿ ಮೇಲೆ ಕೂತಾರ ನೋಡಿ, ನಮ್ಮ ಮದ್ಗೊಂಡ್ ಮತ್ತೆ ಹ್ಯಾಂಗ ಕೂತಾರ್ರಿ? ಯಾಕಂದ್ರೆ ಅವರಲ್ಲಿ ಅಂತ ಶಕ್ತಿ ಐತಿ, ಅವರಲ್ಲಿ ದೇವರ ಸ್ವರೂಪದ ಆತ್ಮ ಪರಮಾತ್ಮನಿಂದ ತೂಕ ಮಾಡಿ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತಕ್ಕಂಥ ತೂಕ ಹಾಕೋ ಶಕ್ತಿ ಅವರಲ್ಲಿ ಐತಿ. ಐತಿ ಹೌದಿಲ್ಲ? ಅದಕ್ಕೆ ಬಹಳ ಮಾತನಾಡಿದ್ರೆ ಗುರುನಾಥ ಸರ್ಗೆ ನಮ್ದೊಂದು ಮಾತು ಕೇಳೋದಿಲ್ಲ, ಅದಕ್ಕಲ್ಲಿ ದೇವ್ರ ಅಂದಾರ ಅವ್ರಿಗೆ. ಹೌದಿಲ್ಲ? ಅದಕ್ಕೆ ದೇವ್ರ ಅಂದಾರ ನಾವೊಂದು ಮಾತು ಕೇಳೋದಿಲ್ಲ ನಾವು ಗುರುನಾಥ ಮಾಸ್ತರ್ ಅವ್ರಿಗೆ. ಇವತ್ತ ಶಕ್ತಿ ಪಾಲನೆ ಇರುವರಿ ಶಕ್ತಿ ಜಗತ್ತಿನಾಗ ಬೆಳೆಸಲಿಕ್ಕತ್ತೀರಿ, ಬೆಳೆಸರಿ ಇನ್ನ ಬೆಳೆಸಿರಿ. ಮಂಗಳಾರತಿ ಆಗುತ್ತನ ಎತ್ತು ನಿಮ್ಮ ತಲೆಯಾಗ ಜ್ಞಾನ ಹೊಡೆದು ಅಟ್ಟು ಬೆಳೆಸಿರಿ. ಹೌದು, ಸಂತೋಷ ಆಯ್ತು. ಆದ್ರೆ ನಂದೊಂದು ಮಾತು ನಿಮಗೆ ಏನಂತ ಕೇಳಿದ್ರೆ, ಏನು ಮಾತಾ? ಶಕ್ತಿ ಎಷ್ಟು ನಾಮಗಳವು, ಅವು ಯಾವ? ನೋಡ್ರಿ, ಶಕ್ತಿಗೆ ಎಷ್ಟು ನಾಮ ಅದಾವ, ಅವು ಯಾವ್ಯಾವು? ಅವ್ರ ಹೆಸರು ಏನ್ ಇಂತ ಶಕ್ತಿ ಇಂತ ನಾಮ ಅಂದ್ರೆ ನಿಮ್ಮದು ಕುಲ್ಲ, ನಿಮ್ಮದು ಎತ್ತದಂಗ. ಯಾಕಂದ್ರೆ ನಮ್ಮ ಕಡೆನೂ ಬರ್ತೈತಿ. ಶಕ್ತಿಗೆ ಎಷ್ಟು ನಾಮಗಳವು, ಅವುಗಳ ಹೆಸರೇನು, ಅವುಗಳನ್ನು ನುಡಿಯುವುದರಿಂದ ಏನು ದೂರ ಆಗತೈತಿ, ಏನು ಸಿಗ್ತೈತಿ. ಯಾಕಂದ್ರೆ ಶಕ್ತಿ ಇಷ್ಟು ನಾಮದವು, ಅವ್ರ ಹೆಸರು ಹೇಳ್ತೇವೆ. ಜರ್ ಮಂಗಳಾರ್ಥ ಆಗುದ್ರ ಗುರುನಾಥ ಮಾಸ್ತರ್ ಹೇಳು, ಆದ್ರೆ ದೈವ ಜೋಡಿ ನಮ್ದೊಂದು ಚಪ್ಪಾಳೆ ಹಾಕಿರ್ತೀನಿ. ಅತ್ತ ಹಗರಿಂದ ಮಾತ ನೋಡಿ, ಮುಂದಿನ ಸಂದಿಗೆ ಪರಮಾತ್ಮನ ಕಡೆ ಬಂದು ಹೆಂಗ ಮಾತಾಡಿ ಏನೇನು ಕೇಳ್ತಾರ ನೋಡ್ಕೊಂಡು ಅವರು ಒಳ್ಳೆ ದೊಡ್ಡ ಕಲಾವಿದರು ಅದಾರ, ಶಾನೆ ಕಲಾವಂತರು ಅದಾರ, ಸಂಭಾಷಣೆಗಾರ ಅದಾರ, ಮೇಲಾಗಿ ರಾಜಕೀಯ ಜಿಲ್ಲಾ ಅಧ್ಯಕ್ಷರದಾರ ಅವರು. ಹೌದು, ಮುಖಂಡರು ಅದಾರ, ಜನ ಸೇವಕರು. ಅದಕ್ಕೆ ನಮ್ಮ ಪರಮಾತ್ಮನ ಆಟ ಹೆಂಗತಿ ಕೇಳಿದ್ರೆ, ನೀ ನಾಡಿಸಿದಂತೆ ಆಡುವ ನಿನ್ನ ಸೂತ್ರದ ಬಂದು ನಾನು, ನೀ ನುಡಿಸಿದಂತೆ ನುಡಿಯುವ ನಿನ್ನ ವೀಣೆಯ ಸ್ವರ ನಾನು. ಹೌದು, ಹಂಗ ಆಡಿಸ್ತಾನ, ನಾವು ಹಂಗ ಆಡ್ಬೇಕಾಗ್ಯದ. ಹೆಂಗ ನುಡಿಸ್ತಾನ ನುಡಿಯುವೈತಿ. ನಮ್ಮ ಅಪ್ಪನ ಪಾತ್ರ ಜಗತ್ತಿನಾಗ ಅನುರಾಮ ತೃಣಕಾಷ್ಟದಾಗ ಪರಮಾತ್ಮನ ಆಟ ಐತಿ. ಅವನ ಆಜ್ಞೆ ಇರುವ ಒಂದು ಹುಲ್ಲಕ್ಕದೆ ಅಳಗಾಡ್ಲಕ್ಕ ಸಾಧ್ಯ ಇಲ್ಲ ಅಂತಕ್ಕಂತ ಮಾತು ಹೇಳಿ, ನ್ಯಾಯ ಮಿಸ್ಕಾಲ್ ಮಾಡೋದು ಕೆಳಗೆ ಕಿಸ್ಕಾಲ್ ಹಾಕೋದೇ ನಾವು ಅಂತಕ್ಕಂತ ಮಾತು ಹೇಳಿ 5 ನುಡಿ ಸತ್ಯವಾಗಿರ್ತಕ್ಕಂಥ ಸುಂದರ ಪದ್ಯವನ್ನು ಹಾಡಿ ಸರ್ಜೋಡಿ ಕಲಾವಿದರು ಅವಕಾಶ ಮಾಡಿ ಕೊಡದೈತಿ. ಹೌದಾ? ನೋಡೋಣ ಅನುಷಿದ್ಧನವ್ರು ಈ ಕಡೆ ಕಿಸಾಕ ಹಾಕೊಂಡು ಬರ್ಲಾತಾರ, ಹಂಗಾಗಿ ಮಾತಾಡಿ ಏನೇನು ಹಾಡಿ ಹ್ಯಾಂಗ್ ಮಾಡ್ತಾರ ಮಾಡ್ಲಿ ನೋಡೋಣ. ಅದಕ್ಕೆ ನಮಗೆ ಭಗವಂತ ಜ್ಞಾನ ಕೊಟ್ಟಂತ ಮುಂದೆ ಮಾತಾಡ್ಬೋದು ಹೋಗೋದೈತಿ. ಹೌದು, ನಮ್ಮ ಅಪ್ಪನ ಕಂಪನಿ ಕೊಟ್ಟವ್ರು. ಹೆಸರು ಹೇಳಿ. ತುಂಬಾ ಧನ್ಯವಾದಗಳು. ಈಗ 5 ನುಡಿ ಕ್ಯಾಲಿ ಪ್ರಾರಂಭ. ಅಶೋಕನ್ನ ಕರ್ಮ ಜಗತ್ತೊಳಗೆ
ಕೊಟ್ಟಾರ. ಅದೇ ರೀತಿಯಾಗಿ ಎಲವಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವನಿಗೆ ಪಲಗಂಬಗಳಿಲ್ಲ ಆಕಾಶ ಗಗನಕ್ಕೆ ಕುಲಭೇದವಿಲ್ಲ ದೇವರಲ್ಲಿ ಸರ್ವಜ್ಞ. ಆ ಭಗವಂತನ ಆತ ಜಗತ್ತಿನಾಗ ಬಹಳ ದೊಡ್ಡದೈತಿ. ಭಗವಂತನ ಬಿಟ್ಟು ಏನೇನು ಸಾಧ್ಯ ಇಲ್ಲ. ಪರಮಾತ್ಮನಿಂದಲೇ ಇಡೀ ಸೃಷ್ಟಿ ಅಂತಕ್ಕಂಥ ಮಾತಿನ ಅರ್ಥವನ್ನು ತಿಳ್ಕೊಂಡು ಜಗತ್ತದೊಳಗ ತಂದಿನೇ ಶ್ರೇಷ್ಠ ಗಣಸರೇ ಶ್ರೇಷ್ಠ ಅಂತ ತಿಳ್ಕೊಂಡು ಯಾರು ನಮ್ಮ ಅಶ್ವತ್ಥಮ್ಮ ಕರ್ಮರ ಒಳ್ಳೆ ಅನುಭವಿಗಳು ಜ್ಞಾನಿಗಳಾಗಿರ್ತಕ್ಕಂಥವ್ರು ಇದೇ ಸತ್ಯ ಸಂಘದಲ್ಲಿ ಹೊತ್ತು ಹೋರಾಡಿ ಮಕ್ಕಳು ನಡೆದಾಡ್ತಿರ್ತಕ್ಕಂಥವ್ರು 251 ರೂಪಾಯಿ ಕಲಾಕಣಿಕೆ ಕೊಡ್ಬೇಕಾದ್ರೆ ಪರಮಾತ್ಮನ ಶಕ್ತಿ ದ್ವಾರ ಅಂತಕ್ಕಂಥ ಮಾತು ಹೇಳ್ಯಾರ. ಅದಕ್ಕೆ ಅಂತ ಒಂದು ಹಿರಿಯರಿಗೂ ಕೂಡ ಇಲ್ಲಿ ವಾಸ ಮಾಡ್ತಕ್ಕಂಥ ಯಾವ ನನ್ನಪ್ಪ ಮಲ್ಲಯ್ಯ ಮುಖ್ಯ ಅಮೋಘ ಸಿದ್ದೇಶ್ವರ ಅಷ್ಟೈಶ್ವರ್ಯ ಬೋಧ ಭಾಗ್ಯಶ್ವರ ಸಂಪತ್ತು ಕೂಡ ತಿಳ್ಕೊಂಡ ಪರಮಾತ್ಮನ ಬೇಡಿಕೆ ಅವ್ರು ಕೊಟ್ಟಿರ್ತಕ್ಕಂಥ ಹಣರೂಪದ ಗುಣ ಕಾಣಿಕೆಯನ್ನು ಆಭಾರ ಮಾಡಿಸ್ತಕ್ಕಂಥ ಶಾಬಾಷ್ ಶಾಬಾಷ್ ಶಾಬಾಷ್